ಹಾಯ್ ಫ್ರೆಂಡ್ಸ್, ಕನ್ನಡ ಸಾಹಿತ್ಯ ಸಮ್ಮೇಳನದ ಇನ್ನುಳಿದ ಭಾಗವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹಾಕಿದ್ದೀನಿ. ಎಲ್ಲರೂ ಇಷ್ಟಪಟ್ಟು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ನೋಡಿ, ಅಕ್ಷರ ಜಾತ್ರೆಗೆ ಎಷ್ಟೆಲ್ಲ ಜನಸಾಗರವೇ ಹರಿದು ಬಂದಿದೆ ಅಂತ. ಅಕ್ಷರ ಜಾತ್ರೆಯಲ್ಲಿ ರಥವನ್ನಲ್ಲಿ ನಮ್ಮ ಕನ್ನಡ ಸಾಹಿತಿಗಳನ್ನು ಒಬ್ಬರಿದ್ದರು. ಅವರನ್ನು ಮೆರವಣಿಗೆ ಮೂಲಕ ರಥದಲ್ಲಿ ಕರೆದುಕೊಂಡು ಬಂದಾಯಿತು. ನೋಡಿ, ಜನಸಾಗರವೇ ಸಮುದ್ರ ಕಂಡ ಹಾಗೆ ಕಾಣ್ತಿದೆ. ಎಷ್ಟು ಜನರನ್ನು ಸೇರಿದ್ದಾರೆ ನೋಡಿ. ಅಕ್ಷರ ಜಾತ್ರೆ ಅಂದರೆ ನಮ್ಮ ಕನ್ನಡಿಗರ ಹಬ್ಬನೇ ಹಬ್ಬ ಅಲ್ವಾ. ನೋಡಿ ಎಷ್ಟು ಚಂದವಾಗಿ ಕಾಣುತ್ತೆ. ಹಳದಿ ಕೆಂಪು ಶಾಲು ಧರಿಸಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಮ್ಮ ಕನ್ನಡಮ್ಮನ ಮೆರವಣಿಗೆ ಕೂಡ ಎಷ್ಟು ವಿಜೃಂಭಣೆಯಿಂದ ತಗೊಂಡು ಬಂದಾಯಿತು. ಆಮೇಲೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ಒಂದೊಂದು ವೇಷ ಹಾಕಿ ಕೂಡ ವಾಹನಗಳಲ್ಲಿ ಹಾಗೆ ಕುದುರೆಯಲ್ಲಿ ಕೂಡ ಮೆರವಣಿಗೆ ಮಾಡಲಾಯಿತು. ನೋಡಿ ಎಷ್ಟೊಂದು ಚಂದವಾಗಿದೆ. ತುಂಬಾ ಜನ ಸೇರಿದ್ರು. ಒಳ್ಳೆ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ನೋಡಿ ಎಷ್ಟೊಂದು ಜನ ಸೇರಿದಾರಲ್ವ. ಇದು ನಮ್ಮ ಶಾಲೆಯ ಆವರಣನೇ. ಆವರಣ ಸಾಕಾಗದೆ ಅಷ್ಟೊಂದು ಜನ ಅಂದರೆ ಜನಸಾಗರನೇ ಇಲ್ಲಿ ಹರಿದು ಬಂದಿತ್ತು. ನೋಡಿ, ಪ್ರತಿಯೊಂದು ಹಳ್ಳಿಗಳಿಂದ, ನಮ್ಮ ತಾಲೂಕಿನಲ್ಲಿರುವ ಎಲ್ಲ ಹಳ್ಳಿಗಳಿಂದ ಶಿಕ್ಷಕ ಸಿಬ್ಬಂದಿಯಾಗಲಿ ಅಥವಾ ಊರಿನ ನಾಗರಿಕರಾಗಲಿ ಜನರಾಗಲಿ ಸಿಕ್ಕಾಪಟ್ಟೆ ಜನ ಸೇರಿಕೊಂಡಿದ್ರು. ನೋಡಿ, ವಯಸ್ಸಾದವರಲ್ಲಿ ಮಕ್ಕಳು ಹಿಡ್ಕೊಂಡು ಎಷ್ಟೊಂದು ಜನ ಬಂದಿದ್ದಾರಲ್ವ. ನೋಡಿ, ಕುದುರೆಯಿಂದ ಎಲ್ಲರೂ ಫೋಟೋನ ತೆಗೆಸ್ತಾ ಇದ್ರು. ಕಾರ್ಯಕ್ರಮವನ್ನು ಎಷ್ಟೊಂದು ಚಂದವಾಗಿ ಆಯಿತು ಅಂದರೆ ಇದು ವಿಡಿಯೋದಲ್ಲಿ ಪ್ರತಿಯೊಂದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಡೊಳ್ಳು ಕುಣಿತ ನೋಡಿದ್ರಿ, ಆಮೇಲೆ ಮೆರವಣಿಗೆ ನೋಡಿದ್ರಿ, ಕುದುರೆ ನೋಡಿದ್ರಿ, ಆಮೇಲೆ ಪ್ರತಿಯೊಂದು ಸಾಹಿತಿಗಳು ವೇಷ ಧರಿಸಿದ ಮಕ್ಕಳನ್ನು ವಾಹನದಲ್ಲಿ ಮೆರವಣಿಗೆ ಆಗೋದನ್ನು ನೋಡಿದ್ರಿ. ನೋಡಿ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಆಮೇಲೆ ವೇಷಭೂಷಣ ಧರಿಸಿರುವಂತಹ ಚಿತ್ರಣಗಳನ್ನು, ಗೊಂಬೆ ಚಿತ್ರಗಳನ್ನು ಕೂಡ ಡ್ಯಾನ್ಸ್ ಮೂಲಕ ಅಂದರೆ ನೃತ್ಯ ಮಾಡ್ಕೊಂಡು ಬಂದರು. ಅದು ಕೂಡ ನೋಡಿದ್ರಿ, ಎಷ್ಟು ಚಂದವಾಗಿತ್ತು. ಆಮೇಲೆ ನಮ್ಮ ತಾಲೂಕಿನಲ್ಲಿರುವ ಎಲ್ಲ ಶಾಲೆಯ ಮಕ್ಕಳು, ಪ್ರೈಮರಿ ಅಂದರೆ ಪ್ರಾಥಮಿಕ ಶಾಲೆ ಹಿಡ್ಕೊಂಡು ಪದವಿ ಪೂರ್ವದವರೆಗೂ ಎಲ್ಲ ಮಕ್ಕಳು ಕೂಡ, ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆಮೇಲೆ ಎಷ್ಟೊಂದು ಚಂದವಾಗಿತ್ತು ಅಂತಂದರೆ ಹೇಳೋಕ್ಕೆ ವರ್ಡಗಳನ್ನೇ ಬರ್ತಿಲ್ಲ, ಅದು ಶಬ್ದಗಳನ್ನೇ ಬರ್ತಿಲ್ಲ. ಅಷ್ಟೊಂದು ಚಂದವಾಗಿ ಅದು ಕಾರ್ಯಕ್ರಮವನ್ನು ಯಶಸ್ವಿಯಾಯಿತು. ಹಾಗೆ ಈ ನಮ್ಮ ಕನ್ನಡ ಭಾರತಾಂಬೆಯ ಭಾವಚಿತ್ರವನ್ನು ಈ ವಾಹನದಲ್ಲಿ ನಾವು ಮೆರವಣಿಗೆ ಮಾಡಲಾಯಿತು. ಹಾಗೆ ಅದು ಮೆರವಣಿಗೆ ಮಾಡುವಾಗ ಭಾವಚಿತ್ರವನ್ನು ನಮ್ಮ ಗೇಟಿನ ಒಳಗಡೆ ಅಂದರೆ ಎಂಟ್ರೆನ್ಸಲ್ಲಿ ಬರ್ತಾ ಇರಲಿಲ್ಲ. ಹಾಗಾಗಿ ಮಕ್ಕಳು ಎತ್ತಿಟ್ಕೊಂಡು ಆ ಕಾರ್ಯಕ್ರಮದ ಕಡೆಗೆ ಹೋಗ್ತಾಯಿದ್ರು. ನೋಡಿ, ಎಲ್ಲರೂ ಎಷ್ಟು ಚಂದವಾಗಿ ಬರ್ತಿದ್ದಾರೆ ಅಂತ. ಎಷ್ಟು ಅಂತಂದರೆ ಈ ನಮ್ಮ ಶಾಲಾ ಆವರಣಕ್ಕೆ ಒಂದೇ ಕಡೆಯೇ ಬಾಗಿಲಿರೋದ್ರಿಂದ, ದ್ವಾರ ಬಾಗಿಲು ಇರೋದ್ರಿಂದ ತುಂಬ ಜನ ಎಲ್ಲ ಎಂಟ್ರೆನ್ಸ್ ಬರಬೇಕಾದ್ರೆ ಇಲ್ಲಿಂದನೇ ಬರ್ತಾಯಿದ್ರು. ನಮ್ಮ ವಿದ್ಯಾರ್ಥಿಗಳು ನಮ್ಮ ಗೇಟ್ ಒಳಗಡೆ ನಿಂತು ನೋಡ್ತಿದ್ರು. ನೋಡಿ, ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರನ್ನು ವೇದಿಕೆಯ ಮೇಲೆ ಕೂಡಿಸಿ ಸ್ವಾಗತ ಮಾಡಲಾಯಿತು. ಹಾಗೆ ಅವರಿಗೆ ಸನ್ಮಾನ ಕೂಡ ಮಾಡಲಾಯಿತು. ನೋಡಿ, ಇಲ್ಲೆಲ್ಲ ಸೇರಿರುವಂಥ ನಮ್ಮ ಸಿಬ್ಬಂದಿಯಾಗಲಿ ಅಥವಾ ನಮ್ಮ ಸಿಬ್ಬಂದಿಗಳು ಮತ್ತು ಮಕ್ಕಳೆಲ್ಲರೂ ಯಾವ ರೀತಿ ಕೂತಿದ್ದಾರೆ ಅಂತ ನೋಡಿ. ಜಾಗನೇ ಸಾಕಾಗ್ತಿರ್ಲಿಲ್ಲ, ಅಷ್ಟೊಂದು ಜನ ಸೇರಿದ್ರು. ನೋಡಿ, ವಾಹನಗಳಾಗಲಿ ನೋಡಿ
ಪೂಜ್ಯರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದರು. ನೋಡಿ ಎಷ್ಟೊಂದು ಜನ ಸೇರಿದರೆ, ಮಹಿಳಾ ಮಣಿಗಳು ಇಲ್ಲಿದ್ದರೆ ಪುರುಷರು ಕೂಡ ಆ ಲೈನಲ್ಲಿ ಆಮೇಲೆ ಎಲ್ಲ ಇಲ್ಲಿ ನಿಂತ್ಕೊಂಡೆಲ್ಲ ನೋಡಿದ್ರು. ಅಂದರೆ ಆ ಜಾಗ ಅಷ್ಟು ಸಾಕಾಗ್ತಿರಲಿಲ್ಲ, ಅಷ್ಟೊಂದು ಜನ ಎಲ್ಲ ಸೇರಿದ್ರಲ್ವ. ನಮ್ಮ ತಾಲೂಕಿನಲ್ಲಿರುವ ಹಳ್ಳಿಯ ಜನರು ಕೂಡ, ಆಮೇಲೆ ವಿದ್ಯಾರ್ಥಿಗಳು, ಆಮೇಲೆ ಸಿಬ್ಬಂದಿಯವರು, ಸರ್ಕಾರಿ ಕೆಲಸ ಮಾಡುತ್ತಿರುವ ಎಲ್ಲ ಪ್ರತಿಯೊಬ್ಬರು ಸಿಬ್ಬಂದಿಯವರು ಕೂಡ ಇದರಲ್ಲಿ ಭಾಗವಹಿಸಿದರು. ನಂತರ ಕಾರ್ಯಕ್ರಮವನ್ನು ಚಾಲನೆಗೆ ನಮ್ಮ ನಾಡಗೀತೆಯನ್ನು ಕೂಡ ಹಾಡಲಾಯಿತು. ನಮ್ಮ ವಿದ್ಯಾರ್ಥಿಗಳಿಂದ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಾಡಗೀತೆಯನ್ನು ಹಾಡಿ ಆಮೇಲೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ನೋಡಿ ಎಷ್ಟು ಚಂದವಾಗಿ ಕಾಣಿಸುತ್ತೆ. ಆಮೇಲೆ ವೇದಿಕೆಯೂ ಕೂಡ ಅಷ್ಟು ವಿಜೃಂಭಣೆಯಿಂದನೇ ಡೆಕೋರೇಟ್ ಮಾಡಿದರು. ನೋಡಿ ಯಾವ ಥರ ಇದೆ ಡೆಕೋರೇಟ್ ಅಂತ, ತುಂಬ ಚಂದವಾಗಿ ಅನಿಸುತ್ತಲ್ವ ಕಾರ್ಯಕ್ರಮ ಈ ಥರ ಇದ್ದರೆ. ಅಕ್ಷರ ಜಾತ್ರೆ ಅಂದರೆ ನಮ್ಮದು ಕನ್ನಡ ಅಕ್ಷರ ಅಂದರೆ ಎಷ್ಟು ಚಂದವಲ್ಲ. ಕನ್ನಡ ಅಂದರೆ ಎಷ್ಟು ಚಂದವಾಗಿ ಬರುತ್ತೆ. ಕನ್ನಡ ಎಲ್ಲ ಭಾಷೆಗಳಲ್ಲಿ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅಲ್ವಾ. ಸಿರಿಗನ್ನಡಂ ಗೆಲ್ಗೆ. ನೋಡಿ ಜಾತ್ರೆ ಎಷ್ಟು ಚಂದವಾಗಿ ಆಯಿತು. ಆಮೇಲೆ ಗಣ್ಯರು ವೇದಿಕೆಯ ಮೇಲೆ ಆಗಿ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗಣ್ಯರು ನಾಡಗೀತೆಯನ್ನು ಸ್ಮರಿಸುತ್ತಾ ಎದ್ದು ನಿಂತುಕೊಂಡು ನಾಡಗೀತೆಗೆ ನಮ್ಮ ಗೌರವವನ್ನು ಸಲ್ಲಿಸಿದರು. ನೋಡಿ ಎಷ್ಟು ಚಂದವಾಗಿದೆ ಅದು ಅಂತ. ಕನ್ನಡ ಜಾತ್ರೆ ಎಲ್ಲ ತಾಲೂಕುಗಳಲ್ಲಿ ಆಗಲಿ ಅಂತ ಹಾರೈಸ್ತೀನಿ. ನಂತರ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಕೂಡ ಇತ್ತು. ಆಮೇಲೆ ಬೆಳಿಗ್ಗೆ ಅಲ್ಪೋಪಹಾರದ ವ್ಯವಸ್ಥೆ ಇತ್ತು. ಬೆಳಿಗ್ಗೆ ಅಲ್ಪೋಪಹಾರ ಮಾಡಿಸಿದ್ವಿ. ನಂತರ ಮಧ್ಯಾಹ್ನ ಊಟದ ಸಮಯ ಆಗಿತ್ತು. ಹಾಗಾಗಿ ಎಲ್ಲ ಮಕ್ಕಳನ್ನು ಊಟದ ಕಡೆಗೆ ಕರೆದುಕೊಂಡು ಬಂದಿದ್ವಿ. ನೋಡಿ ಯಾವ ಥರ ಸಾಲಾಗಿ ನಿಂತುಕೊಂಡು ಊಟಕ್ಕೆ ಇದು ಮಾಡ್ತಿದ್ದಾರೆ ಅಂತ. ಯಾವುದೇ ಮದುವೆ ಕಾರ್ಯಕ್ರಮಗಳಲ್ಲಾಗಲಿ ಅನ್ನವನ್ನು ಎಷ್ಟು ವೇಸ್ಟ್ ಮಾಡ್ತಾರಲ್ವ, ಹಾಗಾಗಿ ಅನ್ನವನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಎಲ್ಲೆಲ್ಲೋ ಎಷ್ಟೋ ಜನ ಉಪವಾಸದಿಂದ ತುಂಬ ನರಳುತ್ತಾ ಇರ್ತಾರೆ. ಹಾಗಾಗಿ ಆ ಅನ್ನ ವೇಸ್ಟ್ ಮಾಡೋದಕ್ಕಿಂತ ಆ ಜನರನ್ನು ನಾವು ನೆನೆಸ್ಕೊಂಡು ಒಂದೊಂದು ಅಗಳಿಗೂ ಒಂದೊಂದು ಹೆಸರು ಹೇಳ್ಕೊಂಡು ತಿನ್ಕೋಬೇಕು. ಅಷ್ಟು ನಾವು ಅನ್ನಕ್ಕೆ ಮರ್ಯಾದೆಯನ್ನು ಕೊಡಬೇಕು. ಆಮೇಲೆ ವೇಸ್ಟ್ ಮಾಡೋದರಿಂದ ನಮಗೆ ಅನ್ನ ಸಿಗುತ್ತೆ ಅಂತ ನಾವು ವೇಸ್ಟ್ ಮಾಡ್ತೀವಿ. ಬಟ್ ಬೇರೆ ಕಡೆ ಎಷ್ಟೋ ಜನ ಉಪವಾಸದಿಂದ ಕೊರಗ್ತಿದ್ದಾರಲ್ವ, ಹಾಗೆ ಯಾರೂ ಕೂಡ ಅನ್ನವನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಕೂಡ ನಮ್ಮ ಅಕ್ಷರ ಜಾತ್ರೆಯಲ್ಲಿ ಕೂಡ ಎಷ್ಟೊಂದು ಕಡೆ ನೋಡಿದ್ದೀನಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಟ್ಟೆಯಲ್ಲಿ ಎಷ್ಟೊಂದು ಜನ ಅನ್ನ ಹಾಗೆ ಬಿಟ್ಟು ಹೋಗ್ತಾರೆ. ಬಟ್ ಇವಾಗ ನಮ್ಮ ಅಕ್ಷರ ಜಾತ್ರೆಯಲ್ಲಿ ಮಾಡಿರುವಂತಹ ಪ್ರಸಾದ ಸೇವೆಯನ್ನು ಒಂದು ಚೂರು ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ವಯಸ್ಸಾದವರಾಗಲಿ ಯಾರೂ ಕೂಡ ಅನ್ನವನ್ನು ವೇಸ್ಟ್ ಮಾಡಿರಲಿಲ್ಲ. ಅದೇ ತುಂಬ ಸಂತೋಷವಾಯಿತು. ಊಟ ಕೂಡ ಅಷ್ಟೇ ರುಚಿಯಾಗಿ ಸಖತ್ತಾಗಿ ತುಂಬ ಟೇಸ್ಟಿಯಾಗಿ ಇತ್ತು. ಯಾರಿಗೆ ಎಷ್ಟು ಬೇಕೋ ಅಷ್ಟು ಮಕ್ಕಳಿಗೆ ನಾವು ಅನ್ನವನ್ನು ನೀಡಿಸಿದ್ವಿ, ಊಟವನ್ನು ಬಡಿಸಿದ್ವಿ. ಅವು ಮಕ್ಕಳು ಕೂಡ ಚೂರೂ ವೇಸ್ಟ್ ಮಾಡದೆ, ಅಂದರೆ ತಮ್ಮ ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ ಸ್ವಲ್ಪ ವೇಸ್ಟ್ ಮಾಡ್ತಿದ್ರು, ಉಳಿಸ್ತಾಯಿದ್ರು. ವೇಸ್ಟ್ ಅನ್ನೋಕ್ಕಿಂತ ಉಳಿಸ್ತಾಯಿದ್ರು. ಹಾಗಾಗಿ ಇಲ್ಲಿ ಯಾವ ಮಕ್ಕಳು ಕೂಡ ಅಷ್ಟೊಂದು ಖುಷಿಪಟ್ಟು, ಪ್ರತಿಯೊಬ್ಬ ಮಕ್ಕಳು ಕೂಡ ಖುಷಿಪಟ್ಟು ಆ ಅನ್ನವನ್ನು ಸ್ವೀಕರಿಸಿದರು. ನೋಡಿ ಎಷ್ಟು ಚಂದವಾಗಿ ಮಾಡಿದರು. ಚಪಾತಿ, ಜಿಲೇಬಿ, ಆಮೇಲೆ ಕಾಳು ಪಲ್ಯ, ಆಮೇಲೆ ಗೋಡಂಬಿ ಗ್ರೇವಿ ಕೂಡ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ರೈಸ್ ಸಾಂಬಾರು ಕೂಡ ಮಾಡಿದರು. ಚಪಾತಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ಸಜ್ಜಿ ರೊಟ್ಟಿ, ಆಮೇಲೆ ಜೋಳದ ರೊಟ್ಟಿ ಕೂಡ ಇತ್ತು. ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲರೂ ಕೂಡ ಪ್ರತಿಯೊಬ್ಬರು ಒಂದೊಂದು ವ್ಯವಸ್ಥೆಯನ್ನು ಒಪ್ಪಿಸ್ಕೊಂಡು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದರು ಅಂತ ಹೇಳ್ತಿದ್ದೀನಿ. ಅವರಿಗೆ ಈ ಮೂಲಕ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚಂದವಾಗಿ ಸಾಲಾಗಿ ಹಾಕ್ಕೊಂಡು ತಮ್ಮ ಜಾಗಗಳಿಗೆ ಹೋಗಿ ಮಕ್ಕಳೆಲ್ಲರೂ ಊಟ ಮಾಡ್ತಿದ್ದಾರೆ ಅಂತ. ಯಾರೂ ಕೂಡ ಇದರಲ್ಲಿ ಅನ್ನವನ್ನು ವೇಸ್ಟ್ ಮಾಡಿಲ್ಲ. ಅದೇ ಸಂತೋಷದ ವಿಷಯ ಅಂತಲೇ ಹೇಳ್ತೀನಿ. ನೋಡಿ ಎಷ್ಟು ಚಂದವಾಗಿದೆ ಅಂತ. ಎಷ್ಟು ಅವರು ಊಟ ಬಡಿಸೋರು ಕೂಡ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ ಬಡಿಸ್ತಾಯಿದ್ರು, ತುಂಬ ಚಂದವಾಗಿ. ನೋಡಿ ಇವಾಗ ನಮ್ಮ ಸಿಬ್ಬಂದಿಯವರ ಸರದಿಯಲ್ಲಿ ಕೂಡ ನಮ್ಮ ಸಿಬ್ಬಂದಿಯವರು ಅಷ್ಟೇ ಕೂಡ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ರು ಅಂತ ಹೇಳ್ತೀನಿ. ಮಕ್ಕಳು ಕೂಡ ನೋಡಿ ಯಾವ ರೀತಿಯಾಗಿ ಕೂತಿದ್ದಾರೆ ಅಂದರೆ ಅವರಿಗೆ ಚೇರ್ ಸಿಗಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಚೇರ್ ಬೇಡ ವೇಸ್ಟ್ ಆಗುತ್ತೆ ಅಂತ ಕೆಳಗೆ ಕೂಡಿಸಿ ಊಟ ಮಾಡಿಸಿದ್ವಿ.
ನೋಡಿ ಎಲ್ಲ ಜನರು ಊಟಕ್ಕೆ ಎಷ್ಟೆಲ್ಲ ಚಂದವಾಗಿ ಸೇರಿದ್ದಾರೆ ಅಂತ. ಈಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಂತರ ಅಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ಬಂದಿತ್ತು. ಅಂದರೆ ಮಳಿಗೆಗಳು, ಪುಸ್ತಕ ಮಳಿಗೆ ಆಗಲಿ ಅಥವಾ ಖಾದಿ ಬಟ್ಟೆಗಳು, ಕಾಟನ್ ಬಟ್ಟೆಗಳ ಮಳಿಗೆಗಳನ್ನು ಬಂದಿದ್ವು. ಆ ಮಳಿಗೆಗಳಲ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡ್ವಿ. ಏನಂತಂದರೆ ಊದುಕಡ್ಡಿ ಬತ್ತಿ ಬಂದಿದ್ವು. ಅಂದರೆ ತುಂಬ ಚಂದವಾಗಿ ಇರುವಂತಹ ಘಮ ಆಗಿರುವಂಥ ಫ್ಲೇವರ್ಗಳನ್ನು ಊದಿನ ಕಡ್ಡಿಗಳೇ ಬಂದಿದ್ದು. ವೆರೈಟೀಸ್ ಅಗರಬತ್ತಿಗಳನ್ನು ಬಂದಿದ್ವು. ಹಾಗೆ ಒಂದು ಕಟ್ಟಿಗೆ 80 ರೂಪಾಯಿ ಅಂತ ಹೇಳಿದರು ಅವರು. 2 ಕಟ್ಟು ತೊಗೋಬೇಕಂದ್ರೆ 150 ರೂಪಾಯಿ ಅಂತ ಹೇಳಿದರು. ಹಾಗಾಗಿ ನಾವು ಊದುಬತ್ತಿಗಳನ್ನು ಅಲ್ಲಿ ನಮ್ಮ ಸಿಬ್ಬಂದಿಯವರು ಆಮೇಲೆ ನಮ್ಮ ಫ್ರೆಂಡ್ಸು ಕೂಡ ಆ ಊದುಬತ್ತಿಗಳನ್ನು ನಾವು ಪರ್ಚೇಸ್ ಮಾಡ್ಕೊಂಡ್ವಿ. ತುಂಬ ಚಂದವಾಗಿಯೇ ಇದ್ದು. ಅಲ್ಲಿರುವಂತಹ ಪಾಕೆಟ್ಗಳಿಗೆ 50 ರೂಪಾಯಿ ಅಥವಾ ಚಿಕ್ಕ ಪಾಕೆಟ್ಗಳಿಗೆ 25 ರೂಪಾಯಿ ಅಂತ ಹೇಳಿದರು. ನಾವು 2 ಪ್ಯಾಕೆಟನ್ನು 150 ರೂಪಾಯಿಗೆ 2 ತೊಗೊಂಡ್ರೆ 150 ರೂಪಾಯಿ ಅಂತ ಹೇಳಿದರು. ಅದು ತೊಗೊಂಡ್ವಿ. ನಂತರ ಇಲ್ಲಿ ಪುಸ್ತಕಗಳನ್ನು ಕೂಡ ಬಂದಿದ್ವು. ನೋಡಿ, ಸಿದ್ದೇಶ್ವರ ಅಪ್ಪಾಜಿಯವರ ಪುಸ್ತಕಗಳಿದ್ದು ಪ್ರತಿಯೊಂದು ಎಲ್ಲ ತರಹದ ಪುಸ್ತಕಗಳಿದ್ದು ಅಲ್ಲಿ ಕೂಡ ನಾವು 2-3 ಪುಸ್ತಕಗಳನ್ನು ಪರ್ಚೇಸ್ ಮಾಡ್ಕೊಂಡಿದ್ವಿ. ನೋಡಿ ಯಾವ ಥರ ಇದೆ ಪುಸ್ತಕಗಳು, ಎಷ್ಟು ಚೆನ್ನಾಗಿವೆ ಅಂತ. ಚೆನ್ನಾಗಿದೆ ಅನ್ನೋಕ್ಕಿಂತ ಅಲ್ಲಿರುವಂತಹ ಕಥೆಗಳು ಕೂಡ ಅಷ್ಟೇ ಚೆನ್ನಾಗಿದ್ದವು. ಪ್ರತಿಯೊಂದು ಎಲ್ಲ ವಿಷಯಗಳ ಬಗ್ಗೆ ಕೂಡ ಅಲ್ಲಿ ಪುಸ್ತಕಗಳು ಕೂಡ ಬಂದಿದ್ವು. ನಂತರ ಇಲ್ಲಿ ಸೆಕೆಂಡ್ ಮಳಿಗೆಗೆ ಬಂದಾಗ ಕಾಟನ್ ಸೀರೆಗಳು, ಆಮೇಲೆ ಕಾಟನ್ ಶರ್ಟ್ಗಳು, ಗಂಡು ಮಕ್ಕಳಿಗೆ ಶರ್ಟ್ಗಳು, ಹೆಣ್ಮಕ್ಳಿಗೆ ಸೀರೆಗಳು ಕೂಡ ಬಂದಿದ್ದು. ತುಂಬ ಇಲ್ಲಿ ಕಾಸ್ಟ್ಲಿ ಇತ್ತು ಅಂತಲೇ ಅನ್ಕೋತೀನಿ. ಯಾಕಂತಂದರೆ ಹೊರಗಡೆ ಬಟ್ಟೆ ಶಾಪಲ್ಲಿ ತೊಗೊಳೋಕ್ಕಿಂತಲೂ ಇಲ್ಲಿ ತುಂಬಾ ಕಾಸ್ಟ್ಲಿ ಆಗಿದ್ದು. ಹಾಗಾಗಿ ಸೀರೆಗಳನ್ನು ಯಾವ ಕೂಡ ನಾವು ತೊಗೊಳ್ಳಿಲ್ಲ. ನಂತರ ಇಲ್ಲಿ ಪಾಪಡ್ ಬಂದಿದ್ದು. ಅಂದರೆ ನಾವು ಎಣ್ಣೆಯಲ್ಲಿ ಕರಿಬೇಕಂತಂದರೆ ನಾವು ಬೇರೆ ಬೇರೆ ಪಾಪಡ್ಗಳನ್ನು ತೊಗೋತೀವಿ. ಇದು ಅಂದ್ರೆ ಮಸ್ತ್ ಉಣ್ಕೋಸ್ಕರೆಲ್ಲ ಕೊಚ್ಚುವಂಥ ಜರುತ್ತಿಲ್ಲ. ಬರೀ ಓಡೋದು ನೀರು ಕುಡಿಯೋದು. ಇದೇ ಥರ ಈ ಥರ ಇಡೋದು, ಲೆಫ್ಟ್ ಮಾಡಿ ತಿರುಗಿಸೋದು. ಬರೀ ಮೂಮೆಂಟ್ ಮಾಡಿದ್ರೆ ಸಾಕು ಹೋಲ್ ಬೀಳುತ್ತದೆ. ಇದ್ರೊಳಗೆ ಡಸ್ಟ್ ಬರ್ತಲ್ಲ, ಡಸ್ಟ್ ಓಪನ್ ಮಾಡೋದು. ನಾವೆಲ್ಲಿ ಹೋಲ್ ಹೊಡಿರ್ತೇವೆ ಅಲ್ಲಿ ಇಡೋದು. ಇದರಿಂದ ಎತ್ತಿ ನೀರು ಕುಡಿಯೋದು. ಇದರಲ್ಲೇ ರಿಮೋಟ್. ಎಷ್ಟಿದು? 100 ರೂಪಾಯಿ. ಎಣ್ಣೆ ಈಗ ಮನೇಲಿ ಉಳ್ಳಾಗಡ್ಡಿ, ಟಮಾಟಿ, ಆಲೂಗಡ್ಡೆ ಒಳಗಡೆ ಹಾಕೋಣ ಸರ್. ಕ್ಲೋಸ್ ಮಾಡೋದು ಅಂದ್ರೆ ಪ್ಲೇಟ್ ಬಂದು ಲಾಕ್ ಆಗುತ್ತೆ. ಎಲ್ಲ ಅದಗಡಲ್ಲ, ಎಲ್ಲ ಹತ್ತಲ್ಲ, ಪೂರ ಸೇಫ್ಟಿ ಇರುತ್ತೆ. ಬೆಳಗ್ಗೆ ಇಡೋದು ಒಂದು 4 ಬಾರಿ ಹೋಗ್ರಿ. ಒಗ್ಗರಣೆ ಮಾಡ್ತೀರಿ, ಪಲಾವ್ಗೆ, ಉಪ್ಪಿಟ್ಟಿಗೆಲ್ಲ ನಿಮ್ಮದು ಮೀಡಿಯಂ ಸೈಜ್ ಬರ್ಸರ್ ಇರುತ್ತೆ. ಇನ್ನು ನಿಮ್ಗೆ ಸಣ್ಣ ಬೇಕಂದ್ರೆ ಮತ್ತೆ ಅವ್ರು ಜಾಸ್ತಿ ಹೋದ್ರಿ, ಕೋಸಂಬರಿಗೆ ಅಲ್ಲಿ ಮೊಸರು ಪಲ್ಯಗೆ, ಆಮ್ಲೆಟ್ಗೆ ಗೊತ್ತಾಗಲ್ಲ. ಮನೆ ಒಳಗಡೆ ಚಾಕುನುಗಳೆಲ್ಲ ಸಣ್ಣಗೆ ತುಂಬಾ ಈಸಿಯಾಗಿ ಇರ್ತಿ, ಕಟ್ ಮಾಡಿ ಬರ್ತಿರ್ತಿ. ಆಮೇಲೆ ಮನ್ಯಾಗ ಹಸಿಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಕಣ್ಣು, ಕೈ, ಕರೆಲ್ಲ ಬಿಸಿರು ಜಾಸ್ತಿ ಒಳಗಡೆ ಹಾಕೋರಿರ್ತಿ. ಇದು ಒಗ್ಗರಣೆ ಹಾಕೋರಿ ಜಾಸ್ತಿ ಕ್ಲೋಸ್ ಮಾಡೋದು. ಬೆಳಿಗ್ಗೆ ಒಂದು 4-5 ಸಲ ಹೋದ್ರಿ. ಒಗ್ಗರಣೆಗೆ, ಪಲಾವ್ಗೆ, ಉಪ್ಪಿಟ್ಟಿಗೆಲ್ಲ ನಿಮ್ಗೆ ಮೀಡಿಯಂ ಸೈಜ್ ಬರುತ್ತೆ. ಇನ್ನು ಸಣ್ಣ ಬೇಕು ಮತ್ತೆ ಜಾಸ್ತಿ ಹೋದ್ರಿ ಕೋಸಂಬರಿಗೆ, ಮೊಸರು ಪಲ್ಯಗೆ ಪೂರ್ತಿ ಸಣ್ಣ ಮಾಡ್ಬೋದು. ಮೇಡಮ್ ಇದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಮೇಡಮ್, ನೀವು ಯಾವ ರೀತಿ ವರ್ಕ್ ಮಾಡ್ತೀರಿ ಆ ರೀತಿ ಶಾರ್ಪ್ ಆಗುತ್ತೆ. ಆಮೇಲೆ ನೀರಾಗಿ ತಗೋತಿಲ್ಲ, ವಾಶ ಬರುತ್ತೆ. ಒಂದು ಬೇರೆ 4 ವರ್ಷ ಆಯಿಸಿರುತ್ತೆ. ನೀವು 2-3 ವರ್ಷ ಅಕಸ್ಮಾತ್ ಹೋದ್ರು ಅದಲ್ಲ ಮತ್ತೆ ಹೋದ್ರು ಇಲ್ಲಿ ಮೇಲ್ಗಡೆ ಸ್ಕ್ರೂ ಇರ್ತೀರಿ ತೆಗೆದು ಮತ್ತೆ ಅವ್ರಿಗೆ ಮಿಕ್ಸಿ ಜಾರ್ ರಿಪೇರ್ ಮಾಡಿ ಸಿಗ್ತಾವ್ರಿ. ನಮ್ಮ ಹತ್ರ ಬೇಕಾದ್ರೆ ಇಲ್ಲೇ ಸಿಗ್ತಾವೆ. ಇಲ್ಲ ನಿಮ್ಗೆ ಎಲ್ಲಿ ಸಿಗಲ್ಲ ನಿಮ್ಗೆ ಇಲ್ಲೇ ಕಾಂಟ್ಯಾಕ್ಟ್ ನಂಬರ್ ಇರ್ತೇವೆ ಮೇಡಮ್. ನೀವು ಫೋನ್ ಮಾಡಿ ಹೇಳಿದ್ರೆ ನಿಮಗೆ ಕೊರಿಯರ್ ಮುಖಾನ ಕಳಿಸ್ಕೊಡ್ತಾರೆ. ಎಲ್ಲ ಮೇಕ್ ಇನ್ ಇಂಡಿಯಾದಲ್ಲಿ ತಯಾರಾಗಿರುತ್ತೆ ಮಿಷನ್ ಇದು. ಇದು ಬರೀ 200 ಮೇಡಮ್. ಪೂರ್ತಿ ಸಣ್ಣ ಬೆಳೆದ್ರೆ ನೀರಾಗಿ ಚಟ್ನಿ ಮಾಡ್ಬೋದು ಸರ್. ಹಸಿಕಾರಿ ಚಟ್ನಿ ಎಲ್ಲ ಮಾಡ್ಲಿಕ್ಕೆ ಬರುತ್ತೆ. ಆಮೇಲೆ ಈಗ ಮನ್ಯಾಗ ಕ್ಯಾರೆಟ್, ಮೂಲಂಗಿ, ಸೌತೆಕಾಯಿ ಎಲ್ಲ ಒಳಗಡೆ ಹಾಕೋರಿ, ಜೊತೆ ಕ್ಲೋಸ್ ಮಾಡ್ಕೊರಿ. ಬರೀ ಇವತ್ರಿ ಒಂದು 4-5 ಬಾರಿ ಇವತ್ರಿ. ಈಗ ಮನೇಲಿ ಪಲಾವ್ಗೆ, ಉಪ್ಪಿಟ್ಟಿಗೆಲ್ಲ ಮಾಡ್ಕೊಂಡು ನಿಮ್ಗೆ ಇದು ಮೀಡಿಯಂ ಸೈಜ್ ಬರ್ತಿರ್ತಿ. ಇನ್ನು ನಿಮ್ಗೆ ಸಣ್ಣ ಬೇಕಂದ್ರೆ ಮನೆ ಒಳಗಡೆ ಕ್ಯಾರೆಟ್ ಹಲ್ವಾ, ಕೋಸಂಬರಿ, ಮೊಸರು ಪಲ್ಯಗೆಲ್ಲ ಮಾಡಿದ್ರೆ ಮತ್ತೆ ಜಾಸ್ತಿ ಹೋದ್ರಿ. ಪ್ರತಿಯೊಂದು ತರಕಾರಿಗೆ ತುಂಬಾ ಈಸಿಯಾಗಿ, ತುಂಬಾ ಸರಳವಾಗಿ ನಿಮಗೆ ಕಟ್ ಮಾಡ್ಲಿಕ್ಕೆ ಈಸಿ ಆಗಿ ಮೇಡಮ್. ಇಲ್ಲಿ ನೋಡ್ರಿ ರೀತಿ ಸಣ್ಣ ಬೆಳ್ತೀವಿ. ಆಮೇಲೆ ಇದ್ರಾಗ ಮನೆ ಪುಟಾಣಿ ಚಟ್ನಿ, ಶೇಂಗಾ ಚಟ್ನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಡ್ರೈ ಫ್ರೂಟ್ಸ್, ಮಜ್ಜಿಗೆ ಮಾಡಿದ್ರು, ಗಜ್ಜರಿ, ಮೂಲಂಗಿ ಜಾಸ್ತಿ ಒಳಗಡೆ ಕಟ್ ಮಾಡ್ತಾವ ನಮ್ಮ ಹೇಳ್ತಿ. ತುಂಬಾ ಈಸಿಯಾಗಿ, ತುಂಬಾ ಫಾಸ್ಟ್ ಆಗಿರ್ತಿ, ಕಟ್ ಮಾಡಿ ಬರ್ತಾ. ಆಮೇಲೆ ಸಿಪ್ಪ ತೆಗೆದ್ರೆ ಕ್ಲೀನಾಗಿ ಆಲೂಗಡ್ಡೆ ಮೇಲೆ ಹೀರೆಕಾಯಿ ಮ್ಯಾಗ ಸೌತೆಕಾಯಿ ಸಿಪ್ಪ ತೆಗಿಲಿ ಬರ್ತೈತಿ ರೀತಿ. ಒಳಗಡೆ ಕಟ್ ಮಾಡ್ತೀರಿ, ಊಟದ ಜೊತೆಗೆ ರೊಟ್ಟಿ ಹೋದಿ ರೌಂಡ್ ಆಗಿರ್ತಿ, ಕಟ್ ಮಾಡಿ ಬರುತ್ತೆ. ಇನ್ನೊಂದ್ಸಲ ಹಾಕಿದ್ರೆ ಸಾಂಬಾರಿಗೆ ಬರ್ತಿರ್ತಿ. ಪ್ರತಿಯೊಂದು ತರಕಾರಿ ಬರ್ತೇವೆ ನಾವು. ಆಮೇಲೆ ಮನ್ಯಾಗ ಸಣ್ಣ ಎಲ್ಲ ಈರುಳ್ಳಿ ಕಟ್ ಮಾಡ್ತೀವಿ ಅಂದ್ರೆ ಇಲ್ಲ ನೋಡ್ರಿ ಜಸ್ಟ್ ರೀತಿ ಒಳಗಡೆ ಹಾಕೋದು, ಕಟ್ ಮಾಡೋದು, ರೌಂಡ್ ಆಗಿ ಬರ್ತೈತಿ. ಇನ್ನೊಂದ್ಸಲ ಹಾಕಿದ್ರೆ ಸಾಂಬಾರಿಗೆ ಬರ್ತೈತಿ. ಎಲ್ಲ ಮನೆಗೆ ಯೂಸ್ ಆಗುವಂತ ಐಟಮ್ಗಳು. 200 ರೂಪಾಯಿ ಅಷ್ಟೇ. 100 ರೂಪಾಯಿ 100 ರೂಪಾಯಿ ಇದು 200 ಮೇಡಮ್. ಅಂದ್ರೆ 2 ಒಂದೇ ಕಂಪ್ನಿಗೆ ಬರ್ತಾವೆ ಮೇಡಮ್. ಅದೇ
ಅದು ಈಸಿ ರೀ ಅದು ಏನ ವಿತೌಟ್ ಲೈಟ್ ಮೆಂತೆ ಅಂದ್ರೆ ಆಗಲ್ಲ ಈ ಚಾಪರ್ದೇ ಡೌಟ್ ರೀ ಮೇಡಮ್ ಚಾಪರ್ದು ಜಸ್ಟ್ ಹಿಂಗೆ ಮಾಡಕ್ಕೆ ಅಷ್ಟೇ ರೀ ಚಟ್ನಿ ಪಿಟ್ನಿ ದೋಸೆ ಇಟ್ಟು ಅವೇನೋ ಆಗಲ್ಲ ಆಗಲ್ರಿ ಇದು ಚಾಪರ್ ಮಾಡಿದ್ನ ಕಷ್ಟ ರೀ ಮೇಡಮ್ ಇಲ್ಲ ಅಷ್ಟೇನು ಇದು ಆಗಲ್ರಿ ಇಲ್ಲ ನೋಡ್ರಿ ಇದೆಲ್ಲ ಇದು ಈ ಸೈಡ್ ಮಾಡಿ ನಮಗೆ ಲಾಕ್ ಓಪನ್ ಆಗುತ್ತೆ ರೀ ಅದೇ ಪ್ರೆಸ್ ಮಾಡಿ ಮತ್ತೆ ಹಾಕಿ ಇದು ಪಾಯಿಂಟ್ ಇದು ಜಸ್ಟ್ ಇದು ಇಟ್ಕೊಳ್ಳಿ ತರಕಾರಿ ಹಾಕೊಳ್ಳಿ ಕ್ಲೋಸ್ ಮಾಡ್ರಿ ಬೇಡ ಬಂದು ಇಲ್ಲಿ ಲಾಕ್ ಆಗುತ್ತೆ ಅಂದ್ರೆ ನೀವು ವರ್ಕ್ ಮಾಡ್ಬೇಕಾದ್ರೆ ಎಲ್ಲ ಅಳಗಾಡ್ಬಾರ್ದು ಎಲ್ಲ ಬರೋ ಸೇಫ್ಟಿ ಇರುತ್ತೆ ಬರೀ ರೀತಿ ಇಡೋದು ಓದ್ತೋದಿರುತ್ತೆ ಆಮೇಲೆ ಎಲ್ಲ ಕೆಲಸ ಆದ್ಮೇಲೆ ಇದು ಒತ್ತಿ ಮತ್ತೆ ಈ ಕಡೆ ಬಿಟ್ರೆ ನಿಮ್ಗೆ ಲಾಕ್ ಆಗುತ್ತೆ ಆಮೇಲೆ ಎಲ್ಲ ಓಪನ್ ಇರುತ್ತೆ ನಿಮ್ಗೆ ತೊಳಿಲು ಕೂಡ ಅನುಕೂಲ ಇರುತ್ತೆ ಮೇಡಮ್ ಏನ್ ತರಕಾರಿ ಹಾಕಿ ತೋರಿಸ್ತೇವೆ ಮೇಡಮ್ ಬೇಡ ಬೇಡ ನಮ್ಮ ಮಾತು ಒಲಿ ಸ್ವಲ್ಪ ನೋಡೋಣ್ರಿ ಒಂದು ಎತ್ತರ ಹೇಳ್ರಿ ಈ ಸಲ ರೀ ನಾನು ಬರ್ಬೇಕ್ರಿ ಅದ್ರಾಗ ಲಾಕ್ ಓಪನ್ ಮಾಡಿದ್ರೇನ್ರಿ ಲಾಕ್ ಓಪನ್ ಮಾಡಿ ಮೇಡಮ್ ಓಪನ್ ಆಗ್ಯದ್ರಿ ಹಾಂ ರೀ ಇದು ಲಾಕ್ ಐದು ಈ ಕಡೆ ಹಾಂ ರೀ ಈಗ ಇದು ತರಕಾರಿ ಹಾಕ್ಲಿ ರೀ ಹಾಕ್ಯಂದ್ರಿ ಬಣ್ಣ ನೀರು ಬರೋ ಹಾಕ್ತಾರಪ್ಪ ಈಗ ಕಣ್ಣಾಗ ನೀರು ಬರಲ್ರಿ ಇದ್ರಲ್ಲೇ ಮಾಡಿದ್ರೆ ಮಾಡಿ ಅದಕ್ಕೇನಿಲ್ಲ ಮುರಿದ್ರೆ ನಾನು ಅದೇನಿಲ್ಲ ಬಿಟ್ಟು ಸಾಕು 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 ನಾಲ್ಕು ಹೊರ್ತು ಮೀಡಿಯಮ್ ಸೈಜ್ ಮೇಡಮ್ ಇದು ಪಲಾವ್ಗೆ ಪಡಿಗೆಲ್ಲ ಬರುತ್ತೆ ಇನ್ನೂ ಸಣ್ಣ ಬೇಕಾ ಮತ್ತೆ ಜಾಸ್ತಿ ಮಾಡ್ರಿ ಹಂಗೆ ಕಂಟಿನ್ಯೂ ಮಾಡ್ರಿ ಏನಾಗಲ್ಲ ಇದು ನೋಡ್ರಿ ಇದು ಕೋಸಂಬರಿಗೆ ಮೊಸರು ಪಲ್ಯಗೆ ಆಮ್ಲೆಟ್ಗೆ ಉತ್ತಪ್ಪಗೆಲ್ಲ ಪೂರ್ತಿ ನಿಮ್ಗೆ ಸಣ್ಣ ಬೀಳ್ತಾ ನೀರು ಹಾಕ್ರಿ ಈಗ ಅಂಬ್ಲಿ ಗಿಂಬ್ಲಿ ಮಾಡಕ್ಕೆ ಬರ್ತೈತೆ ನೀರು ಹಾಕಿ ಪೂರಿ ಚಟ್ನಿ ಆಗುತ್ತೆ ಮೇಡಮ್ ಮತ್ತೆ ಇದೈತಲ್ರಿ ನೀವು ಇದನ್ನ ಮಾಡಕ್ ಹೋಗ್ಬೇಡ್ರಿ ಎಷ್ಟು ಕಾಸ ಎಷ್ಟು ಜೋರು ಹೊಡಿತೀರಿ ನೋಡ್ರಿ ಜೋರ್ ಹೊಡೆದ್ರೆ ಏನಾಗಲ್ಲ ಏನಾಗ ಫೈಬರ್ ಮಾಡಲ್ಲ ಚಾಪರ್ ಮಂಡ ಐತಂದ್ರೆ ಹೆಂಗ್ ಮಾಡ್ಬೇಕು ಅದೇನ್ರಿ ₹100 ಒಂದು ವರ್ಷ ವಾಪಸ್ ಸಾಕ್ರಿ ಅದೇನು ನೋಡ್ರಿ ನೀವು ತಗೋತೀರಿ ಮೇಡಮ್ ನೀವು ಎಷ್ಟು ಜೋರು ಹೊಡಿತೀರಿ ಅಷ್ಟು ಕೆಲಸ ಮಾಡ್ತೀರಿ ಎಲ್ಲ ಇಲ್ಲ ಬಿತ್ತಪ್ಪ ಒಟ್ಟು ಸಿಟ್ಟಿಗೆ ಹೊಡಿಬೇಕ್ರಿ ಅದಕ್ಕೆ ನೀವು ಹಂಗಂತ ಎಲ್ಲರೂ ಸೂಕ್ಷ್ಮ ಮಾಡ್ತೀರಿ ಅಂದ್ರೆ ಆಗಲ್ಲ ಬಾಯ್ ಮಿಸ್ಟೇಕ್ ಚಾಪರ್ ಇದೇನು ಮಂಡ ಗೊತ್ತಂದ್ರೆ ಎಂಥದ್ದು ಕೊಟ್ಟಲ್ಲ ಹೊಡಿಬೇಕು ಇಲ್ರಿ ಮಂಡ ಹಂಗಿಲ್ರಿ ಅದು ನೀವೇ ಮತ್ತೆ ಮೇಡಮ್ ಅದು ಒಂದೇ ಮಾತ್ರ ಸ್ಟೀಲಿಂದ ಇರ್ತೈತ್ರಿ ನೀವು ಯಾವ ರೀತಿ ವರ್ಕ್ ಮಾಡ್ತೀರ ಅತಿ ಶಾರ್ಪ್ ಆಗುತ್ತೆ ಆಮೇಲೆ ನೀರು ತೊಗೊಂಡು ಜಂಗಿಲ್ಲ ವಾಷಬಲ್ ಇರುತ್ತೆ ಲೆಮನ್ ಲೆಮನ್ ಅದು ಕಟ್ ಮಾಡ್ತೀರಿ ಮೇಡಮ್ ಅದು ಲೆಮನಿಂದ ಹಿಂಗೆ ಇದು ಮಾಡಿದ್ರೆ ನಡೆಯಲ್ಲ ಅದು ಶಾರ್ಪ್ ಮಾಡಕ್ಕೆ ಕಟ್ ಮಾಡ್ಲಿಕ್ಕೆ ಬರ್ತದೆ ಮೇಡಮ್ ಅಲ್ಲ ಕಟ್ ಮಾಡಕ್ಕೆ ಶಾರ್ಪಿಗೆ ಮಂಡ ಐತದ ಇದು ಏನು ಯೂಸ್ ಮಾಡ್ಬೇಕು ಬ್ಲೇಡ್ ಚೀಪ್ ಮಾಡೋರು ಬರ್ತಾರಲ್ರಿ ಕತ್ರಿಗೆ ಕಡೆ ಮಾಡೋದು ಇಲ್ಲಾಂದ್ರೆ ಇದನ್ನ ಕಲ್ಲು ಉಪ್ಪು ಇರ್ತದಲ್ರಿ ಕಲ್ಲು ಉಪ್ಪಾಗಿ ಹೊಡಿಬೋದು ಪ್ರತಿಯೊಂದು ಅಲ್ಲಿ ಚಾಪರ್ ಬಗ್ಗೆ ಅವರೇ ಎಕ್ಸ್ಪ್ಲೇನ್ ಮಾಡಿದರು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಯಾಕಂದರೆ ಅದು ದೊಡ್ಡ ಚಾಪರ್ ತೊಗೊಂಡು ಬಂದುಬಿಟ್ಟು ಅದು ಯಾವುದೇ ತರಕಾರಿ ಇರಲಿ ಕಟ್ ಮಾಡುತ್ತೆ ಅಂತ ಅದು ಬೇರೆ ನಾವು 2-3 ಪುಷ್ ಮಾಡಿದ್ರೆ ತುಂಬ ಚೆನ್ನಾಗಿ ಚಾಪ್ ಮಾಡುತ್ತೆ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಇಲ್ಲಿ ಇವಾಗ ಬಂದುಬಿಟ್ಟು ಕಾಟನ್ ಟವಲ್ಗಳಿದ್ದು ಅದು ಕೂಡ ನಾವು ತೊಗೊಳ್ಳಿಲ್ಲ ಬುಕ್ಸ್ ಆಲ್ರೆಡಿ ಬೇರೆ ಮಳಿಗೆಯಲ್ಲೇ ತೊಗೊಂಡಿದ್ದೀವಿ ಪಕ್ಕದ ಮಳಿಗೆಯಲ್ಲೇ ಇಲ್ಲಿ ಕೂಡ ಬೇರೆ ಮಕ್ಕಳಿಗೆ ಯೂಸ್ ಆಗುವಂತಹ ಎಲ್ಲ ಪುಸ್ತಕಗಳಿದ್ದು ಕೂಡ ಇಲ್ಲಿ ಕೂಡ ನಾವು ಒಂದು ಮಾತ್ರ ಪರ್ಚೇಸ್ ಮಾಡ್ಕೊಂಡ್ವಿ ಅಂದರೆ ಸ್ಕೂಲ್ಗೆ ಬೇಕಾಗುವಂಥವು ಬುಕ್ಸ್ಗಳನ್ನು ಪರ್ಚೇಸ್ ಮಾಡ್ಕೊಂಡ್ವಿ ಒಟ್ಟಾರೆ ಒಂದು 4-5 ಬುಕ್ಸ್ಗಳನ್ನು ನಾವು 4-5 ಬುಕ್ಗಳನ್ನು ನಾವು ಪರ್ಚೇಸ್ ಮಾಡ್ಕೊಂಡ್ವಿ ಹಾಗೆ ಬರ್ತಾ ನಾವು ಅಲ್ಲಿ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಗಣ್ಯರ ಜೊತೆಗೆ ಫೋಟೋಗಳನ್ನು ತಗೊಂಡಿದ್ವಿ ನೋಡಿ ಯಾವ ಥರ ಎಲ್ಲ ನಮ್ಮ ಸಿಬ್ಬಂದಿಯವರ ಜೊತೆ ಎಲ್ಲರ ಫೋಟೋ ತಗೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್